ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಅದೇ ದೇವಸ್ಥಾನದಲ್ಲಿ ಲಿಫ್ಟ್ನ ನೋಡ್ತಿರೋದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಐಶ್ವರ್ಯ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು, 11:30 ಆಗಿದೆ. ಸ್ಟಿಲ್ ನೋಡಿ 11:30. ಇವಾಗ ಎದ್ದು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಸ್ಟಿಲ್ ಇವಾಗ ತಿಂಡಿ ತಿನ್ಬೇಕು ನಾನು. ಹಾಗೆಯೇ ಎಲ್ಲರ ಜೀವನ ಖುಷಿಯಾಗಿರಲಿ ಅಂತ ಭಾವಿಸ್ತೀನಾಗೆ ನಮ್ಮ ಲಡ್ಡು. ಹಾಯ್. ಅವ್ನು ಫುಲ್ಲು ಇವಾಗ ನಿದ್ದೆ ಮಾಡಲಿದ್ದಾನೆ. ಅವನ್ನ ಮಲಗಿಸ್ಬಿಟ್ಟು ನಾನು ಅವ್ರು ತಿಂಡಿ ತಿನ್ನಬೇಕು. ಸೊ ನೆಕ್ಸ್ಟ್ ಏನೇನು ಇವತ್ತಿನ ಡೇ ಏನೇನಾಗುತ್ತೆ ಅಂತ ಫುಲ್ ವ್ಲಾಗ್ ಹಾಕ್ತೀನಿ ನೋಡಿ. ನಾನು ಬೆಳಗ್ಗೆ ಹಬ್ಬ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೆ. ನಮ್ಮ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮುಗಿಸಿ ಪಾಪಗೆ ಎಣ್ಣೆ ಸ್ನಾನ ಮಾಡಿಸೋಣ ಅಂತ ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಪಾಪಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡೋಣ ಅಂತ ಮುಂದಗಡೆ ರಂಗೋಲೆ ಇಡ್ತಾಯಿದ್ದೀನಿ. ನಾನು ಎಷ್ಟು ಬೇಗ ರಂಗೋಲೆ ಬಿಟ್ಟಿದ್ರು ನನ್ನ ಮಗ ಎಲ್ಲ ಹಾಳು ಮಾಡ್ತೀನಿ ಅಂದ್ಬಿಟ್ಟು ಚಿಕ್ಕದೇ ಬಿಡೋಣ ಅಂತ ಅಂದ್ಕೊಂಡೆ. ಆದರೂ ಕೊನೆಗೂ ಬಿಟ್ಟಿಲ್ಲ ಅವನು, ಕೊನೆಗೂ ಹಾಳು ಮಾಡಿಟ್ಟ. ತೋರಿಸ್ತೀನಿ ನೋಡಿ. ಸೆಕೆಂಡ್ ಆಗಿಲ್ಲ ನನ್ನ ಮಗ ಹಾಳು ಮಾಡ್ದ. ನನ್ನ ಮಗನ ಎಲ್ಲ ಕಾಟನ್ನು ತಪ್ಪಿಸ್ಕೊಂಡು ನಾನು ಹೋಗಿದ್ದು ಪೂಜೆ ಮಾಡೋಕ್ಕೆ. ಪೂಜೆ ಎಲ್ಲ 11:30 ಆಗಿತ್ತು ಅನಿಸುತ್ತೆ. 11:30 ಆದಮೇಲೆ ನಾನು ಚಿತ್ರಾನ್ನ ತಿಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಸಾಂಬಾರು ಮಾಡ್ಕೊಬಿಟ್ಟಿದ್ದೆ. ಫಸ್ಟು ಅನ್ನ ಸಾಂಬಾರು ಮಾಡಿಕೊಂಡು ಮಿಕ್ಕಿದ್ದು ಪಾಯಸ, ಆಮೇಲೆ ಒಬ್ಬಟ್ಟು. ನನ್ನ ಕೆಲವನಕ್ಕೂ ಒಬ್ಬಟ್ಟೇ ಸರಿ ಬರಲ್ಲ. ಈ ವರ್ಷವೂ ಹಂಗೆ ಆಯಿತು. ಹೋದ ವರ್ಷ ಹೂರ್ಣ ಚೆನ್ನಾಗಿ ಬಂದಿರಲಿಲ್ಲ, ಈ ವರ್ಷ ಅದ್ರದ್ದು ಮೇಲ್ಗಡೆ ಟೇಸ್ಟ್ ಚೆನ್ನಾಗಿ ಬಂದಿರಲಿಲ್ಲ. ಅದಕ್ಕೆ ನೆನೆ ಸುಮ್ಮನೆ ಸವಾಸನೆ ಬೇಡ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ ನಾನು. ಅದು ನಮ್ಮ ಯಜಮಾನ್ರು ಬಂದಿದ್ದು 2:30 ಅನಿಸುತ್ತೆ. ಅವ್ರು ಕೆಲ್ಸಕ್ಕೆ ಹೋಗಿದ್ದು ಬಂದಿದ್ದು. ಅದ್ರದ್ದು ಸಂಜೆ ಅಭ್ಯಂಜನ ಸ್ನಾನ ಸಂಜೆ ಅಲ್ಲ, ಇವಾಗ 2:30 ನಮ್ಮ 2:30ಗೆ ಎಡೆ ಸ್ನಾನ ಮಾಡ್ತಾವ್ರು ಬಂದು ಕೆಲ್ಸಕ್ಕೆ ಹೋಗಿದ್ದು. ಇವಾಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು ವಾಪಸ್. ನಾವಿವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇಲ್ಲೇ ಮನೆ ಪಕ್ಕದಲ್ಲೇ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಬ್ಬದ ದಿನ. ಹೇಗೆ ಕಾಣಿಸ್ತಿದೆ ಇಬ್ಬರು ಔಟ್ಫಿಟ್ಟು? ಸಿಮಿಲರ್ ಇದೆ ಅನ್ಸುತ್ತೆ. ಲಡ್ಡದು ಸಿಮಿಲರ್ ಇದೆ ಅನ್ಸುತ್ತೆ. ಎಲ್ಲ ಒಂದು ಸ್ವಲ್ಪ ಸಿಮಿಲರ್ ಹಾಕಿದ್ದೀವಿ. ಇವತ್ತು ಸಿಂಪಲಾಗಿ ರೆಡಿ ಆಗಿದ್ದೀವಿ ಅಲ್ಲಮ್ಮ, ಚೆನ್ನಾಗಿ ಕಾಣಿಸ್ತಿದ್ದೀನ. ನಾವು ಹೊರಟೇ ಬಿಟ್ವಿ ದೇವಸ್ಥಾನಕ್ಕೆ. ಇಲ್ಲೇ ನಿಯರ್ ಬೈ ಇದೆ ಅಂದ್ಕೊಂಡ್ವಿ. ಸ್ಟಿಲ್ ಒಂದು 2 ಕಿಲೋಮೀಟ್ರ್ ಇದೆ. ತುಂಬಾ ಸಖತ್ತಾಗಿದೆ ದೇವಸ್ಥಾನ ಮಾತ್ರ. ನಾನಂತೂ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತುಂಬಾ ಸಖತ್ತಾಗಿತ್ತು. ನಾನು ಮೇ ಬಿ ಚಿಕ್ಕ ಮಕ್ಕಳೆಲ್ಲ ಹೋದರೆ ತುಂಬಾ ಇಷ್ಟಪಡ್ತಾರೆ ಅನಿಸುತ್ತೆ. ಸ್ಟಿಲ್ ನೀವೇ ನೋಡಿ, ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ತುಂಬಾ ಸಖತ್ತಾಗಿದೆ ಮಾತ್ರ. ನಾವು ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದ್ದು ನಮ್ಮ ಮನೆಗೇನೆ. ಆಂಟಿ ಮನೇಲಿ ಭಜನೆ ಮಾಡ್ತಾಯಿದ್ರು. ಸೊ ಅಲ್ಲಿ ಹೋಗಿ ಭಜನೆ ಕೇಳಿಕೊಂಡು